ಹಲೋ ಸ್ನೇಹಿತರೆ, ಇವರು ಸಂಗೀತ ಅಂತ ವಯ 38 ಆಗಿದ್ರು, ಇನ್ನು ಮದುವೆ ಆಗಿಲ್ಲ. ಅದಕ್ಕೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ, ಇವರಿಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹೌ ಟು ಶೇವ್ ಮನಿ ಇನ್ ಲೋ ಸ್ಯಾಲರಿ. ಇವರಿಗೆ ಸಂಬಳ ತುಂಬ ಕಡಿಮೆ ಇರುತ್ತೆ, ಆದರೂ ಹಣ ಉಳಿತಾಯ ಮಾಡಿದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಆ್ಯಂಡ್ ಇನ್ನೂ ಅಕ್ಕಂದಿರ ಮದುವೆ ಆಗಿಲ್ಲ, ಅದಕ್ಕೋಸ್ಕರ ಸ್ನೇಹಿತರೆ ಸಂಗೀತ ಅವರದ್ದು ಕೂಡ 38 ವಯಾಗಿದ್ದರೂ ಮದುವೆ ಆಗಿಲ್ಲ. ಸ್ಥಳ ಬಂದುಬಿಟ್ಟು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರಿಂದ ಡೀಟೇಲ್ ಶೇರ್ ಮಾಡಿಕೊಂಡಿದ್ದಾರೆ. ಗೋಧಿ ಮೈಬಣ್ಣ ಹೊಂದಿದ್ದಾರೆ, ಕೆಂಪು ಕೆನ್ನೆ, ನೋಡೋದಕ್ಕೂ ತುಂಬಾ ಸಖತ್ತಾಗಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಮುಖ್ಯವಾಗಿ ಇವಳ ಬಯಕೆ ನೋಡಿ, ಮದುವೆ ಬೇಡ, ಬರೀ ಸಂಬಂಧ ಬೆಳೆಸೋ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಅವಾಯ್ಡ್ ಅನ್ನೆಸೆಸರಿ ಎಕ್ಸ್ಪೆನ್ಸಸ್. ಇವರು ಸ್ನೇಹಿತರೆ ತನ್ನ ಸಂಬಳ ಕಡಿಮೆ ಇರೋದರಿಂದ ಅವಶ್ಯಕತೆ ಇಲ್ಲದೆ ಇರುವ ಖರ್ಚುಗಳನ್ನು ಕಡಿಮೆ ಮಾಡಿದ್ದಾರೆ. ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಆನ್ ಟಿವಿ ಕ್ಯಾನ್ ಬಿ ರಿಡ್ಯೂಸ್ಡ್ ಆಸ್ ವೆಲ್ ಆಸ್ ದ ಮಂತ್ಲಿ ಇಂಟರ್ನೆಟ್. ಯೂಸ್ ಪ್ರೊಮೋ ಆ್ಯಂಡ್ ಪ್ರಮೋಷನ್ ಕೋಡ್ಸ್ ಟು ಶೇವ್ ಎವ್ರಿ ಮಂತ್. ಯು ಕ್ಯಾನ್ ಯೂಸ್ ನೆಟ್ಫ್ಲಿಕ್ಸ್ ಆರ್ ಅದರ್ ಫ್ರೀ ಆ್ಯಪ್ಸ್. ಹಣ ಉಳಿತಾಯ ಮಾಡುವ ಉದ್ದೇಶದಿಂದ ಸ್ನೇಹಿತರೆ ಫ್ರೀ ರಿಚಾರ್ಜ್ ಮಾಡುವಂತಹ ಒಂದು ಕೆಲವು ಅಪ್ಲಿಕೇಶನ್ನ ಬಳಕೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಂಗೀತ ಮದುವೆ ಆಗದೇ ಇರಲು ಮುಖ್ಯ ಕಾರಣ ಇಲ್ಲಿದೆ. ತಂದೆ ತಾಯಿಗೆ ವಯ ಆಗಿದೆ, ಯಾವುದೇ ಕೆಲಸ ಮಾಡಲ್ಲ ಎಂದು ಹೇಳಿದ್ದಾರೆ. ನನ್ನ ಮೇಲೆ ಮನೆಯ ಜವಾಬ್ದಾರಿ ಇದೆ, ಅದಕ್ಕೆ ಹೊರಗಡೆ ಕೆಲಸ ಮಾಡುತ್ತಿದ್ದೇನೆ ಎಂದು ಸಂಗೀತ ಅವರು ಮಾಹಿತಿ ಕೊಟ್ಟಿದ್ದಾರೆ. ವಯಸ್ಸು ಆಗಿದ್ದರೂ ಮದುವೆ ಆಗಲು ಆಗುತ್ತಿಲ್ಲ, ಆದರೆ ಗೆಳೆತನ ಬೆಳೆಸೋದಕ್ಕೂ ರೆಡಿ ಇದ್ದೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. 38 ವಯ ಆಗಿದ್ದರೂ ಮದುವೆ ಆಗದೇ ಇರುವ ಕಾರಣ ಸ್ನೇಹಿತರೆ ಕನಿಷ್ಠ ಗೆಳೆತನ ಬೆಳೆಸಿ ತನ್ನ ಒಂದು ಆಸೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ನೀವು ಈ ರೀತಿ ಇದ್ದರೆ ಖಂಡಿತ ಗೆಳೆತನ ಹಾಗೂ ಸಂಬಂಧ ಬೆಳೆಸುತ್ತೇನೆ ಎಂದು ಭರವಸೆ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ 45 ವಯಸ್ಸಿನ ಒಳಗಿನವರು ಆಗಿರಬೇಕು, ಆ್ಯಂಡ್ ವಿದ್ಯಾವಂತನಾಗಿರಬೇಕು ಎಂದು ಹೇಳಿದ್ದಾರೆ. ಹಾಗೂ ನನ್ನ ಸಂಬಳ ಉಳಿತಾಯ ಮಾಡಲು ಸಲಹೆಗಳು ನೀಡುವಂತಹ ವ್ಯಕ್ತಿ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಫ್ರೀಯಾಗಿ ಮಾತನಾಡುವ ವ್ಯಕ್ತಿ ಆಗಿರಬೇಕು ಮತ್ತು ಯಾವುದೇ ಸಮಯದಲ್ಲಿ ನಾನು ಕಾಲ್ ಮಾಡಲಿ ಬೇಗ ರಿಸೀವ್ ಮಾಡುವಂತಹ ಒಂದು ಪರ್ಸನ್ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಹೇಳಿದ ಎಲ್ಲ ಕ್ವಾಲಿಟಿ ನಿಮ್ಮಲ್ಲಿ ಇದ್ದರೆ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತಾರೆ. ಇಲ್ಲಿ ಸ್ನೇಹಿತರೆ ಇವರು ಯಾವೆಲ್ಲ ಟಿಪ್ಸ್ ಫಾಲೋ ಮಾಡಿ ಹಣ ಉಳಿತಾಯ ಮಾಡ್ತಾ ಇದ್ದಾರೆ ಬನ್ನಿ ಚರ್ಚೆ ಮಾಡೋಣ. ಪ್ಲ್ಯಾನ್ ಔಟ್ ಯುವರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಪ್ರಿಪೇರ್ ಎ ಬಜೆಟ್ ಅಕಾರ್ಡಿಂಗ್ ಟು ಯುವರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಲೈವ್ ಬೈ ಯುವರ್ ಪ್ಲ್ಯಾನ್ಸ್ ಆ್ಯಂಡ್ ಬಜೆಟ್. ಇಟ್ ಈಸ್ ಈಸಿ ಟು ಲೈವ್ ವಿತಿನ್ ಎನಿ ಅಮೌಂಟ್ ಆಫ್ ಇನ್ಕಮ್ ಒನ್ಸ್ ಯು ಹ್ಯಾವ್ ಎನ್ ಆರ್ಗನೈಸ್ಡ್ ಐಡಿಯಾ ಅಬೌಟ್ ಇಟ್. ಇವರು ತನ್ನ ಸಂಬಳದ ಅನುಗುಣವಾಗಿ ಖರ್ಚು ವೆಚ್ಚಗಳನ್ನು ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅವಾಯ್ಡ್ ಈಟಿಂಗ್ ಔಟ್ಸೈಡ್. ಈಟಿಂಗ್ ಔಟ್ಸೈಡ್ ಈಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಆಸ್ ದೇ ಆರ್ ಯೂಸ್ಲಿ ಎಕ್ಸ್ಪೆನ್ಸಿವ್. ಯು ಕ್ಯಾನ್ ಡೈನ್ ಔಟ್ಸೈಡ್ ಒಕೇಶನಲಿ ಬಟ್ ನಾಟ್ ಫ್ರೀಕ್ವೆಂಟ್ಲಿ. ಇವರು ಸ್ನೇಹಿತರೆ ಆಲ್ಮೋಸ್ಟ್ ಮನೆಯಲ್ಲಿ ವಿವಿಧ ರೀತಿಯ ಅಡುಗೆ ಮಾಡಿ ಊಟ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಔಟ್ಸೈಡಲ್ಲಿ ಹೊರಗಡೆ ಹೋಗಿ ತಿನ್ನೋದನ್ನು ಅವಾಯ್ಡ್ ಮಾಡಿದ್ದಾರೆ. ಆ್ಯಂಡ್ ಎಕ್ಸ್ಟ್ರಾ ಇನ್ಕಮ್. Try to earn more with an extra income. You may be good at some activities or hobbies. Use them to earn extra. You can also choose a side job like data entry or freelance writing. ಇವರು ಕೆಲಸದ ಜೊತೆಗೆ ಸ್ನೇಹಿತರೆ ಮನೆಯಲ್ಲಿ ಕೂತುಕೊಂಡು ಡೇಟಾ ಎಂಟ್ರಿ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಎಕ್ಸ್ಟ್ರಾ ಇನ್ಕಮ್ ತಮಗೆ ಬರ್ತಾ ಇದೆ. ಅವಾಯ್ಡ್ ಅನ್ಹೆಲ್ತಿ ಪ್ರಾಕ್ಟೀಸಸ್. ಯು ಕ್ಯಾನ್ ಡೂ ಅವೇ ವಿತ್ ಅನ್ನೆಸೆಸರಿ ಆ್ಯಂಡ್ unhealthy practice like smoking and drinking. Whether your income is low or high, these are unhealthy practices that are best avoided and should be eliminated from your life to live healthy. ಇವರದು ಸ್ನೇಹಿತರೆ ಫುಲ್ ಹೆಲ್ತಿ ಲೈಫ್ ಸ್ಟೈಲ್ ಇದೆ, ಯಾವುದೇ ಕೆಟ್ಟ ಚಟಕ್ಕೆ ಬಲಿ ಆಗಿಲ್ಲ. ಆದರೆ ವಯ 38 ಆಗಿದ್ದರೂ ಇನ್ನೂ ಮದುವೆ ಆಗದ ಕಾರಣ ಸ್ವಲ್ಪ ಸಿಂಗಲ್ ಆಗಿರಲು ಕಷ್ಟ ಆಗ್ತಾ ಇದೆ. ಅದಕ್ಕೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ.